ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳದೆ ಬಿಡುವುದಿಲ್ಲ ಅಂತ ರಕ್ತಕ್ಕೆ ರಕ್ತ ಸೇಡಿಗೆ ಸೇಡು ಎಂದು ಇರಾನ್ ಸೇನೆ ಶಪಥವನ್ನ ಮಾಡಿದೆ. ರಕ್ತಕ್ಕೆ ರಕ್ತ ಸೇಡಿಗೆ ಸೇಡು ಇರಾನ್ ಸೇನೆ ಶಪಥ. ಟ್ರಂಪ್ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳದೆ ಬಿಡೋದಿಲ್ಲ. ಇರಾನ್ನ ಸುಪ್ರೀಂ ಲೀಡರ್ನ ಗುರಿಯಾಗಿಸಿಕೊಂಡರೆ ಅಮೆರಿಕ ದೊಡ್ಡ ದಾಳಿಯನ್ನೇ ಎದುರಿಸಬೇಕಾಗುತ್ತೆ. ಇರಾನ್ ರಾಯಭಾರಿ ಕಜೇಮ್ ಜಲಾಲಿ ಗುಡುಗು. ವಿಶ್ವದ ದೊಡ್ಡಣ್ಣನಿಗೆ ಮತ್ತೆ ಇರಾನ್ನಿಂದ ಎಚ್ಚರಿಕೆ. ಖಮೇನಿ ಹತ್ಯೆ ನಂತರ ಸೇಡಿಗಾಗಿ ಕಾಯುತ್ತಿದ್ದೇವೆ. ರಕ್ತಪಾತಕ್ಕೆ ಸೇಡು ತೀರಿಸಿಕೊಳ್ಳಲು ಒತ್ತಾಯಿಸುತ್ತಿದ್ದಾರೆ. ಅಮೆರಿಕರನ್ನು ಭವಿಷ್ಯದಲ್ಲಿ ದಾಳಿ ಎದುರಿಸಬೇಕಾಗುತ್ತೆ. ಐರಿಸ್ ದೇನಾ ನೌಕೆಯಲ್ಲಿದ್ದ 104 ಸಿಬ್ಬಂದಿಯ ಹತ್ಯೆ, ನೂರಾರು ಜನರ ಹತ್ಯೆಯಾಗಿದೆ. ನಾವು ಸುಮ್ಮನಿರಲ್ಲ. ಯುದ್ಧದಲ್ಲಿ ಐರಿಸ್ ದೇನಾ ನೌಕೆ ಭಾಗಿಯಾಗಿರಲಿಲ್ಲ. ನೌಕೆ ಇರಾನ್ಗೆ ಹಿಂತಿರುಗುವಾಗ ದಾಳಿ ಮಾಡಿದ್ರು. ನೇರ ಯುದ್ಧದಲ್ಲಿ ಇರದಿದ್ದರೂ ನಾವಿಕರ ಮೇಲೆ ದಾಳಿ. ದೇನಾ ಸಿಬ್ಬಂದಿ ಸಮರ್ಪಣೆ ಇತಿಹಾಸದಲ್ಲಿ ಇರುತ್ತೆ. ಸೇನೆಯು ಇರಾನ್ನ ಕಡಲ ಗಡಿಗಳನ್ನ ರಕ್ಷಿಸುತ್ತದೆ. ರಕ್ತಕ್ಕೆ ರಕ್ತ ಸೇಡಿಗೆ ಸೇಡು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಇರಾನ್ ಸೇನೆಯ ಶಪಥ ಇದು. ಈಗಾಗಲೇ ಇರಾನ್ನ ಸುಪ್ರೀಂ ಲೀಡರ್ನ ಗುರಿಯಾಗಿಸಿಕೊಂಡಿರುವಂಥದ್ದು ಅಮೆರಿಕ. ಸೊ ಹೀಗಾಗಿ ಇರಾನ್ನ ಹೊಸ ಸರ್ವೋಚ್ಚ ನಾಯಕನನ್ನ ಗುರಿಯಾಗಿಸಿಕೊಂಡ್ರೆ ಅಮೆರಿಕ ತೀವ್ರ ಪ್ರತೀಕಾರವನ್ನ ಎದುರಿಸಬೇಕಾಗುತ್ತೆ. ರಷ್ಯಾಕ್ಕೆ ಇರಾನ್ ರಾಯಭಾರಿ ರಷ್ಯಾದ ಸ್ಪುಟ್ನಿಕ್ ಮಾಧ್ಯಮ ಇದೀಗ ಇರಾನ್ ರಾಯಭಾರಿಯಾಗಿರುವ ಕಜೇಮ್ ಜಲಾಲಿ ಟೆಹರಾನ್ನ ಹೊಸ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಅವರನ್ನ ಹತ್ಯೆ ಮಾಡಲು ಪ್ರಯತ್ನ ಪಡ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾತನಾಡಿರುವಂಥದ್ದು. ಈಗಾಗಲೇ ಅಮೆರಿಕ ಶಪಥವನ್ನ ತೊಟ್ಟು ಇರಾನ್ ಶಪಥವನ್ನ ತೊಟ್ಟು ನಿಂತಿದೆ. ಯಾಕಂದ್ರೆ ಅಮೆರಿಕನ ಪ್ರತಿರೋಧ ತೀರಿಸಿಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಈಗಾಗಲೇ ಐತೊಲ್ಲಾ ಖಮೇನಿಯ ಹತ್ಯೆ ಆಯಿತು. ಇದೀಗ ಮುಜ್ತಬಾ ಖಮೇನಿಯ ಮೇಲೂ ಕೂಡ ಟಾರ್ಗೆಟ್ ಮಾಡ್ತಾ ಇದೆ ಅಮೆರಿಕ. ಹೀಗಾಗಿ ಮುಜ್ತಬಾ ಖಮೇನಿ ಇರುವಂತಹ ಬಂಕರ್ ಮೇಲೆ ದಾಳಿಯನ್ನ ಮಾಡಿತು. ಒಂದು ಕಡೆ ಇರುವಂತಹ ಇನ್ಫಾರ್ಮೇಶನ್ ಮುಜ್ತಬಾ ಖಮೇನಿಗೆ ದಾಳಿಯಲ್ಲಿ ಸಾಕಷ್ಟು ರೀತಿಯಾದಂಥ ತೀವ್ರವಾದಂಥ ಗಾಯಗಳಾಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಬಟ್ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಇರಾನ್ ಸ್ಪಷ್ಟನೆಯನ್ನ ಪಡಿಸಿಲ್ಲ. ಆದರೆ ಇನ್ನೊಂದು ಕಡೆ ಅಮೆರಿಕಾದ ಮೇಲೆ ಸೇಡನ್ನ ತೀರಿಸಿಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥದ್ದು. ಮುಜ್ತಬಾ ಅವರ ತಂದೆ ಅಲಿ ಖಮೇನಿಯವರ ಹತ್ಯೆಯ ನಂತರ ಇರಾನಿಯನ್ನರನ್ನ ರಕ್ತ ಸೇಡು ಬಯಸ್ತಾ ಇದ್ದಾರೆ ಎಂದು ಜಲಾಲಿ ಹೇಳಿರುವಂಥದ್ದು. ನೋಡಿ, ಈಗಾಗಲೇ ಇರಾನ್ನ ರಾಯಭಾರಿಯಾಗಿರುವಂಥ ಕಜೇಮ್ ಜಲಾಲಿ ಟೆಹರಾನ್ನ ಹೊಸ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಅವರನ್ನ ಹತ್ಯೆ ಮಾಡಲು ಪ್ರಯತ್ನಿಸ್ತಾ ಇರುವಂಥದ್ದು ವೇಸ್ಟ್ ಇದು ಅಮೆರಿಕ. ಯಾಕಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅದಕ್ಕೆ ಅವರಿಗೆ ಫಲ ಸಿಗೋದಿಲ್ಲ. ಯಾಕಂದ್ರೆ ಮುಜ್ತಬಾ ಖಮೇನಿಯನ್ನ ಕಾಪಾಡೋಕೆ ಇಡೀ ಇರಾನ್ ಸೇನೆಯೇ ನಿಂತಿದೆ, ಇರಾನ್ ಆರ್ಮಿಯಲ್ಲಿ ನಿಂತಿರುವಂಥದ್ದು. ಸೊ ಹಾಗಾಗಿ ಯಾವುದೇ ರೀತಿಯಲ್ಲಿ ಮುಜ್ತಬಾ ಮೇಲೆ ನೀವು ಅಟ್ಯಾಕ್ ಮಾಡೋಕೆ ಮುಂದಾದರೂ ಅದನ್ನು ನಾವು ತಡೆಗಟ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ನೋಡಿ, ಯುದ್ಧದಲ್ಲಿ ಐರಿಸ್ ದೇನಾ ನೌಕೆ ಅಲ್ಲಿ ಭಾಗಿಯಾಗಿಲ್ಲ. ಬಟ್ ಅದರ ಮೇಲೂ ಸಹಿತ ದಾಳಿಯನ್ನು ನಡೆಸಿದೆ. ಅಲ್ಲಿ ಸಹಿತ ಎಷ್ಟೋ ಜನರು ಅದಕ್ಕೆ ಬಲಿಯಾಗಿರುವಂಥದ್ದು. ಇದನ್ನೆಲ್ಲ ನಾವು ಗಮನಿಸ್ತಾ ಹೋದಾಗ ನೇರ ಯುದ್ಧದಲ್ಲಿ ಇರ್ದಿದ್ರು ನಾವಿಕರ ಮೇಲೆ ದಾಳಿ ಮಾಡಿರುವಂಥದ್ದು ಇದೆಲ್ಲವನ್ನ ನಾವು ಖಂಡಿಸ್ತೀವಿ. ಸೊ ಹಾಗಾಗಿ ಅಮೆರಿಕ ಮೇಲೆ ಪ್ರತಿರೋಧವನ್ನ ತೀರಿಸ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಇದೀಗ ಇರುವಂಥದ್ದು. ನೋಡಿ, ಏನು ಇರಾನ್ನ ಕಾರ್ಗ್ ದ್ವೀಪದ ಮೇಲೆ ಅಲ್ಲಿ ದಾಳಿಯನ್ನ ನಡೆಸುತ್ತೆ, ಇದರಿಂದ ಒಂದು ಗೊತ್ತಾಗ್ತಾ ಇತ್ತು. ಆದರೆ 3ನೇ ಮಹಾಯುದ್ಧದ ನಾಂದಿನ ಇದು ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಬಂದಿರುವಂಥದ್ದು. ಸೊ ಹಾಗಾಗಿ ಇರಾನ್ನ ಸುಪ್ರೀಂ ಲೀಡರ್ನ ಗುರಿಯಾಗಿಸಿಕೊಂಡ್ರೆ ಒಂದು ಕಡೆ ಇದೀಗ ಅಮೆರಿಕ ದೊಡ್ಡ ದಾಳಿಯನ್ನೇ ಎದುರಿಸಬೇಕಾಗುತ್ತೆ ಅಂತ ಇರಾನ್ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿದೆ ಅಮೆರಿಕಾಗೆ. ಗಮನಿಸ್ತಾ ಇದ್ದೀವಿ ನಾವು, ಕಾರ್ಗ್ ದ್ವೀಪದ ಮೇಲೆ ಏನು ದಾಳಿ ಆಗುತ್ತೆ ಇದರ ಹಿಂದಿನ ದಿನ ಸಹಿತ ಇರಾನ್ ಇದೇ ರೀತಿಯಾಗಿ ಅಮೆರಿಕಕ್ಕೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ನಮ್ಮ ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿ ಹೊಡಿತಾ ಇದ್ದಾರೆ. ಇನ್ನು ಶಾಲೆಗಳ ಮೇಲೆ ಅಲ್ಲಿ ಶಾಲೆ ಕಾಲೇಜುಗಳ ಮೇಲೆ ಗುರಿಯಾಗಿಸಿ ಹೊಡಿತಾ ಇರುವಂಥದ್ದು ಅಮೆರಿಕ. ಇದು ಹೀಗೆ ಮುಂದುವರೆದ್ರೆ ನಿಜಕ್ಕೂ ಸಹಿತ ನಾವು ಇದಕ್ಕೆ ಪ್ರತಿರೋಧವನ್ನ ತೀರಿಸ್ಕೋತೀವಿ. ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ಅಮೆರಿಕಾಗೆ, ಎಚ್ಚರ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಬಟ್ ಯಾವುದನ್ನು ಸಹಿತ ಕೇರ್ ಮಾಡದೆ ಅಮೆರಿಕ ದೊಡ್ಡ ಮಟ್ಟದ ಹಾನಿಯನ್ನ ಇದೀಗ ಇರಾನ್ಗೆ ಮಾಡಿದೆ. ಏನಂತ ಅಂದರೆ ಕಾರ್ಗ್ ದ್ವೀಪವನ್ನು ಧ್ವಂಸ ಮಾಡಿರೋದು. ಇದು ಬಹಳಷ್ಟು ಮಟ್ಟಿಗೆ ಆರ್ಥಿಕವಾಗಿ ಇರಾನ್ಗೆ ಹೊಡೆತವನ್ನು ಕೊಟ್ಟಿದೆ. 90% ತೈಲ ಕಾರ್ಗ್ದಿಂದ ಅಲ್ಲಿ ಸಪ್ಲೈ ಆಗ್ತಾ ಇತ್ತು.
ಇದನ್ನ ಏನು ಧ್ವಂಸ ಮಾಡ್ತೋ, ಇದರಿಂದ ಇರಾನ್ಗೆ ಬಹಳಷ್ಟು ರೀತಿಯಲ್ಲಿ ಅಲ್ಲಿ ಆರ್ಥಿಕವಾಗಿ ಪೆಟ್ಟು ಬಿದ್ದಿರುವಂಥದ್ದು. ದಿನಕ್ಕೆ 70 ಲಕ್ಷ ಬ್ಯಾರಲ್ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತಂತೆ. ಅಂದರೆ ಸುಮಾರು 3 ಕೋಟಿಯಷ್ಟು ಬ್ಯಾರಲನ್ನು ಸಂಗ್ರಹ ಮಾಡಿಡುವಂತಹ ದೊಡ್ಡ ಮಟ್ಟದ ದ್ವೀಪವಾಗಿತ್ತು. ಬಟ್ ಅದನ್ನು ನಾಶ ಮಾಡಿದ್ರಿಂದ ಇದೀಗ ಇರಾನ್ ಸಾಕಷ್ಟು ಪ್ರತಿರೋಧವನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದೆ.